ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾನಂತೂ ತುಂಬ ದಿನದಿಂದ ವೀಡಿಯೋಸೇ ಮಾಡೋದಕ್ಕಾಗಿರಲಿಲ್ಲ. ಇವಾಗ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ನಾವು ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮುಗಿಸಿ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ನಮ್ಮ ಯಜಮಾನ್ರು ಸ್ಲಿಪ್ಪರ್ ತೊಗೊತೀವಿ ಅಂತ ಹೋದರು, ಆದರೆ ತೊಗೊಳ್ಳಿಲ್ಲ, ವಾಪಸ್ ಬಂದರು. ಮತ್ತು ಸ್ವಲ್ಪ ಡಿಮಾರ್ಟಲ್ಲಿ ಏನೋ ಸಾಮಾನು ತೊಗೋಬೇಕಿತ್ತು ಅಂತ ಏನೂ ಬೇಡ ಅಂತ ಹೋದ್ವಿ. ಇಷ್ಟೊಂದು ಸಾಮಾನು ತೊಗೊಂಡು ಬಂದ್ವಿ. ಹಾಗೆ ಅಲ್ಲಿಗೋದ್ಮೇಲೆ ಐಸ್ ಕ್ರೀಮ್ ತಿಂದೇ ಬರೋದಕ್ಕಾಗುತ್ತಾ, ತಿನ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿದ್ವಿ. ಯಾಕಂದರೆ ಹೊಸದಾಗಿ ಪಿಜ್ಜಾ ಕೌಂಟರ್ ಓಪನ್ ಆಗಿದೆ, ಟ್ರೈ ಮಾಡೋಣ ಅಂತ ಹೋದ್ವಿ. ಅಲ್ಲೇ ತಿಂದರೆ ತುಂಬ ಬಿಸಿಲಿತ್ತು, ಬೇಡ ಮನೆಗೆ ಹೊಟ್ಟೋಗೋಣ ಅಂತಂದ್ಬಿಟ್ಟು ನಮ್ಮ ಯಜಮಾನ್ರು ಮನೆಗೇ ಹೋಗೋಣ ಅಂತ ಮನೆಗೆ ಬಂದ್ವಿ. ನೋಡಿ ಏನೋ ತೊಗೊಳ್ಳೋಣ ಅಂತ ಹೋದ್ವಿ. ಜಾಸ್ತಿ ಬರೀ ಕುರ್ಕ್ಲೇ ತೊಗೊತಾರೆ ಯಾವಾಗ್ಲೂ. ಮತ್ತು ಸ್ವಲ್ಪ ಹೂವು ಹಣ್ಣೆಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ತೊಗೊಂಡು ಪಿಜ್ಜಾ ಫುಲ್ ಆರೋಗ್ಬಿಡುತ್ತೆ, ಬನ್ನಿ ತಿನ್ನೋಣ ಅಂದ್ಕೊಂಡು ನಾನು ಮತ್ತು ನಮ್ಮ ಯಜಮಾನ್ರು ತಿಂದ್ವಿ. ಚೆನ್ನಾಗಿತ್ತು, ಬಟ್ ನಮಗೆ ಇಷ್ಟ ಆಗಲ್ಲ ಪಿಜ್ಜಾ, ಯಾಕಂದರೆ ನಾವು ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೋಸ್ಕರ. ಆದರೂ ಯಾವಾಗಲೂ ಒಂದು ಸಲ ತಿಂದರೆ ಏನು ಅನಿಸಲ್ಲ, ತಿನ್ಬೋದು. ಡೈಲಿ ಅಥವಾ ವಾರಕ್ಕೆ ಆ ಥರ ಎಲ್ಲ ತಿನ್ನಲ್ಲ ನಾವು. ಸರಿ ಅಂದ್ಬಿಟ್ಟು ಸಂಜೆ ಮದುವೆ ಇತ್ತು ಕನಕಪುರದಲ್ಲಿ, ಅದಕ್ಕೇ ಮದುವೆಗೆ ಹೋಗೋಣ ಅಂತ ನಮ್ಮ ಫ್ಯಾಮಿಲಿ, ಅಂದರೆ ನಾವು, ನಮ್ಮ ಯಜಮಾನ್ರು, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ನಮ್ಮ ಗಾಡೀಲೇ ಹೋಗೋಣ ಅಂತ ಹೊರಟ್ವಿ. ನೋಡಿ ಸಂಜೆ ಒಂದು 8 ಗಂಟೆ ಹಂಗಿತ್ತು ಹೋಗಿದ್ದು. ಅಷ್ಟು ಆವಾಗ್ಲೂ ಕೂಡ ತುಂಬಾ ಟ್ರಾಫಿಕ್ ಇತ್ತು. ಅದು ತುಂಬ ಲೇಟ್ ಆಯಿತು, 9 ಗಂಟೆ ಆಗೋಯಿತು ಅಲ್ಲಿಗೆ ಹೋಗೋಷ್ಟರಲ್ಲಿ. ಫಸ್ಟು ಸಿ ಎನ್ ಜಿ ಹಾಕ್ಸ್ಕೊಬೇಡೋಣ ಅಂದ್ಬಿಟ್ಟು ನಮ್ಮ ಗಾಡಿಗೆ ಸಿ ಎನ್ ಜಿ ಹಾಕ್ಸೋಣ ಅಂತ ಆ ರೋಡಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ಹೋದ್ವಿ. ಅಷ್ಟೊತ್ತಿಗೆ ಆಲ್ಮೋಸ್ಟು ಒಂದು ಅರ್ಧ ರಿಸೆಪ್ಷನ್ನೇ ಮುಗ್ದಿತ್ತು ಅಂತಲೇ ಹೇಳ್ಬೋದು. ನೋಡಿ ಹುಡುಗ ಹುಡುಗಿಯರೇ. ಹಾಗೆಯೇ ನಾವು ಒಂದು 10 ನಿಮಿಷ ಅಲ್ಲೇ ಇದು ಫೋಟೋ ಎಲ್ಲ ತೆಗೆಸಿ ಎಲ್ಲ ಆದಮೇಲೆ ಊಟಕ್ಕೆ ಹೋಗೋಣ, ಟೈಮ್ ಆಗಿತ್ತಲ್ಲ ಅಂತ ಊಟಕ್ಕೆ ಹೋದ್ವಿ. ಊಟ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಹೊಟ್ಟೆ ಹಸಿವಾಗಿತ್ತು. ಅದಕ್ಕೆ ಫಸ್ಟ್ ಊಟಕ್ಕೆ ಹೋಗಿ ಊಟ ಎಲ್ಲ ಮುಗಿಸಿ ಆಮೇಲೆ ಮಾಮೂಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು, ಹಾಗೆ ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದಿದ್ರಲ್ಲ, ಅವನ್ನೆಲ್ಲ ಪರಿಚಯ ಮಾಡ್ತಾಯಿದ್ರು. ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದಾಗ ಈ ಥರ ರಿಲೇಷನ್ನು, ಈ ಥರ ಆಗಬೇಕು, ಅತ್ತೆ ಮಾವ ಆ ಥರ ಎಲ್ಲ ಪರಿಚಯ ಮಾಡ್ತಾಯಿದ್ರು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಬನ್ನಿ ಹೋಗಿ ಓಡಾಡ್ಕೊಂಡು ಬರೋಣ ಅಂತ ನಾನು ಮತ್ತು ನಮ್ಮ ಯಜಮಾನ್ರು ಹೋಗಿ ಬರೋಣ ಒಂದು ರೌಂಡು ಅಂತ ಹೋದ್ವಿ. 9:30 10 ಗಂಟೆ ಆಗಿತ್ತು. ಫುಲ್ಲು ಒಬ್ಬರೂ ಇಲ್ಲ ರೋಡಲ್ಲಿ, ಮೇನ್ ರೋಡೇನೆ ಅದು, ಆದರೆ ಒಬ್ಬರೂ ಇಲ್ಲ. ಅದು ನಾನು ಮತ್ತು ನಮ್ಮ ಯಜಮಾನ್ರೇ ಆಡಿಕೊಂಡು ಬಂದ್ವಿ. ಫುಲ್ ಟಯರ್ಡು ಆಗಿತ್ತು, ಆದ್ರೂ ಬೇಜಾರಾಗ್ತಾಯಿತ್ತು ಅಂದ್ಬಿಟ್ಟು ಹೋಗಿದ್ವಿ. ನೋಡಿ ಇದೇನೆ ನಾವು ಹೋಗಿದ್ದು ಚೋಟಿ ಶ್ರೀ ಕೃಷ್ಣ ಕಲ್ಯಾಣ ಮಂಟಪ. ಅಂದರೆ ಅದು ಅಲ್ಲಿಗೇ ಒಂಥರ ಗಿರ್ಗಿರ್ ಥರ ಬಂದಿತ್ತು, ಅದಕ್ಕೆ ನೇಮ್ ಕರೆಕ್ಟಾಗಿ ಕಾಣ್ತಾ ಇಲ್ಲ. ನೋಡಿ ಮತ್ತು ನಮ್ಮ ಮಾವ ನನ್ನ ಗಂಡ ಅಲ್ಲೂ ಕೂಡ ಏನೋ ಮಾತಾಡ್ತಾ ಕೂತಿದ್ದಾರೆ. ನಮ್ಮ ಮಗ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ರು, ನಾನು ಸುಮ್ಮನೆ ಕೂತಿದ್ದೆ. ಅಂದರೆ ಯಾರೂ ಜಾಸ್ತಿ ಪರಿಚಯ ಇಲ್ವಲ್ಲ, ಅದಕ್ಕೆ ಬೇಜಾರಾಗ್ತಾಯಿತ್ತು. ಹಾಗೆಯೇ ಏನೂ ಪರವಾಗಿಲ್ಲ ಅಂದ್ಬಿಟ್ಟು ಮಾತಾಡ್ಕೊಂಡು ಎಲ್ಲರೂ ಕೂತಿದ್ರು. ನೋಡಿ ಏನೂ ಕೆಲಸ ಇಲ್ಲ, ಟೈಮ್ ಇಲ್ಲ ಅಂದರೆ ಈ ಥರ ಮಾಡ್ತಾ ಇರ್ತೀನಿ ನಾನು ಕೂತ್ಕೊಂಡು. ನಮ್ಮ ಯಜಮಾನ್ರು ವೀಡಿಯೋ ಮಾಡಿರೋದು ಇದು ನನಗೆ ಗೊತ್ತೇ ಇರಲಿಲ್ಲ, ಕೂತ್ಕೊಂಡು ವೀಡಿಯೋ ಮಾಡಿದ್ದಾರೆ. ಅದೆಲ್ಲ ಆದಮೇಲೆ ಹೋಗಿ ಅವ್ರ ಚಿಕ್ಕಪ್ಪನ ಮನೇಲಿ ಮಲಗಿದ್ವಿ. ಅಂದರೆ ಚೌಟ್ರಿಲಿ ಜಾಗ ಇಲ್ಲ, ಬನ್ನಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಬೆಳಗ್ಗೆ ಫ್ರೆಶ್ ಅವೆಲ್ಲ ಆಗಿ ಈ ಥರ ರೆಡಿಯಾಗಿದ್ವಿ. ನೋಡಿ ಹೇಗೆ ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ನೋಡಿ ಈ ಥರ ಬರೋಕ್ಕೆ ರೆಡಿ ಆಗೋಣ ಅಂತ ಹೋದ್ವಿ. ಅಂದರೆ ಈ ಶೆಕೆಲಂತೂ ತುಂಬ ಶೆಕೆ ಆಗ್ತಾಯಿತ್ತಪ್ಪ. ಸ್ಯಾರಿ ಹಾಕೊಬಿಟ್ಟು ಜಾಸ್ತಿ ಡ್ರೆಸ್ ಹಾಕೊಂಡು ರೂಢಿಯಾಗಿ ಸೀರೆ ಹಾಕ್ಕೊಂಡ್ರೆ ಏನೋ ಒಂಥರ ಅನಿಸ್ತಾಯಿತ್ತು. ಆಮೇಲೆ ಸರಿ ಅಂದ್ಬಿಟ್ಟು ಈ ಥರ ರೆಡಿಯಾಗಿ ಮತ್ತೆ ಚೌಟ್ರಿಗೆ ಬಂದ್ವಿ. ಅಷ್ಟರಲ್ಲಿ ಏನೋ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ನಾನು ಮತ್ತು ನಮ್ಮ ಮಾವ ಬೆಳಗ್ಗೆನೇ ಕೆಲಸ ಇದೆ ಅಂದ್ಬಿಟ್ಟು ಹೊರಟೋಗಿದ್ರು. ನಾನು ಮತ್ತು ನಮ್ಮ ಯಜಮಾನ್ರು ಮಾತ್ರ ಅಲ್ಲೇ ಉಳ್ಕೊಂಡಿದ್ವಿ. ಅಲ್ಲೇ ಕೂತಿದ್ದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ತಿಂಡಿ ಮಾಡೋಣ ಅಂದ್ಬಿಟ್ಟು ತಿಂಡಿಗೆ ಹೋದ್ವಿ. ತಿಂಡಿ ಇನ್ನೂ ಚೆನ್ನಾಗಿತ್ತು. ತಿಂಡಿ ಎಲ್ಲ ಮುಗಿಸಿದ್ಮೇಲೆ ಮತ್ತೆ ನಮ್ಮ ಯಜಮಾನ್ರು ಓಡಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ನೋಡಿ ಒಂದು ಟೀ ಕುಡಿಯೋದಕ್ಕೆ ಚೌಟ್ರಿಯಿಂದ ಇಲ್ಲಿಗೆ ಒಂದು 1.5 ಕಿಲೋಮೀಟ್ರ್ ಆಗುತ್ತೆ, ನೋಡ್ಕೊಂಡೇ ಕರ್ಕೊಂಡೋಗಿದ್ರು. ಇಲ್ಲಿ ದೋಸೆ ಫೇಮಸ್ಸು, ದೋಸೆ ತಿನ್ನೋಣ ಅಂದರೆ ಬಟ್ ತಿಂಡಿ ಮಾಡಿದ್ವಲ್ಲ ಅದಕ್ಕೇ ಆಗಿಲ್ಲ. ಇದು ವಾಸು ಹೋಟೆಲ್ ಅಂತ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಹೋಟೆಲ್ ಅಂತಲೇ ಹೇಳ್ಬೋದು. ಹಾಗೆಯೇ ಅಲ್ಲಿ ಕನಕಪುರದಲ್ಲಿ ಏನೋ ಹಬ್ಬ ಇತ್ತು, ಒಂದು 2 ದಿನದಿಂದ ಹಬ್ಬ ಇತ್ತಂತೆ, ಬಣ್ತಮ್ಮ ಹಬ್ಬ ಅಂತಲೋ ಏನೋ ಇತ್ತು ದೇವ್ರದ್ದು. ಅದಕ್ಕೇ ಅಲ್ಲೂ ಕೂಡ ದೇವ್ರ ಮೆರವಣಿಗೆಗಳು, ಆಮೇಲೆ ಫುಲ್ ಸೀರಿಯಲ್ ಸೆಟ್ಟು ಆ ಥರ ಎಲ್ಲ ಬಿಟ್ಟಿದ್ರು, ಚೆನ್ನಾಗಿತ್ತು. ಹಾಗೆಯೇ ದೇವಸ್ಥಾನದ ಆಪೋಸಿಟೇನೆ ಈ ಥರ ರೇಷ್ಮೆ ಹುಳು ಓಡೋದಕ್ಕೆ ಈ ಥರ ಮಾಡ್ತಾಯಿದ್ರು. ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಂತಿದ್ದು ನೋಡ್ತಾ ಇದ್ವಿ ನಾನು ಮತ್ತು ನಮ್ಮ ಯಜಮಾನ್ರು. ಅಷ್ಟರಲ್ಲೇ ಇನ್ನೂ ಕೂಡ ಮದುವೆ ಮನೆ ಚೌಟ್ರಿಲಿ ಶಾಸ್ತ್ರಗಳೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಮಾಮೂಲಿ ಅದೇನೋ ಪಾದ ತೊಳೆಯೋದು, ಪೂಜೆ, ದೇವ್ರು ತರೋದು, ಆ ಥರ ಎಲ್ಲ ಶಾಸ್ತ್ರಗಳಿರ್ತಾವಲ್ಲ ಮದುವೆ ಅಂದಮೇಲೆ. ಹಾಗೆಯೇ ಇಲ್ಲಿ ದೇವ್ರು ಕೂಡ ತರ್ತಾಯಿದ್ರು. ನೋಡಿ ನಾವು ಹೋಗೋಷ್ಟರಲ್ಲಿ ದೇವ್ರು ತಂದಿದ್ರು. ನೋಡಿ ಪಿಂಕ್ ಸ್ಯಾರಿ ನಾನು ಝೂಮ್ ಆಗ್ತಾಯಿದ್ದೀನಿ, ಅವರೇನೆ ಮತ್ತು ಎಲ್ಲ ಶಾಸ್ತ್ರ ಎಲ್ಲ ಮುಗ್ದಿತ್ತು. ಅಂದರೆ ಹಳ್ಳಿ ಕಡೆ ಎಲ್ಲ ನೈಟೆಲ್ಲ ಮಾಡ್ತಾರೆ, ಆವಾಗಿಂದ ಜಾಸ್ತಿ ಸಂಪ್ರದಾಯಗಳದೆಲ್ಲ ಮಾಡ್ತಾರೆ. ಈ ಸಿಟಿಗಳೆಲ್ಲ ಅಷ್ಟೊಂದು ಇರೋಲ್ಲ ಅಂದ್ಕೊಂಡೆ, ಪರವಾಗಿಲ್ಲ ಸುಮಾರಾಗಿ ಮಾಡಿದ್ರು ಶಾಸ್ತ್ರ ಕೂಡ. ಹಾಗೆ ನೋಡಿ ಇಲ್ಲೊಂದು ದೇವ್ರ ಮೆರವಣಿಗೆ ಕೂಡ ಆಗ್ತಾಯಿತ್ತು. ಅಂದರೆ ನೆನ್ನೆನೂ ಕೂಡ ಫುಲ್ಲು
ಸೀರಿಯಲ್ ಸೆಟ್ ಎಲ್ಲ ಬಿಟ್ಟಿದ್ರು, ಸಾಂಗ್ ಎಲ್ಲ ಡ್ಯಾನ್ಸ್ ಎಲ್ಲ ಇತ್ತು. ನಾವು ರೋಡಲ್ಲಿ ಓಡಾಡ್ಕೊಂಡು ಬರೋಣ ಅಂತ ಹೋಗಿದ್ದಾಗ ಅಲ್ಲೆಲ್ಲ ಪ್ರೋಗ್ರಾಮ್ ನಡೀತಾ ಇತ್ತು. ನಾವು ಆದರೆ ಚೌಟ್ರಿಲಿ ಫಂಕ್ಷನ್ಗಳು ಇವು ಶಾಸ್ತ್ರ ಮಾಡ್ತಾರೆ ಅಂದ್ಬಿಟ್ಟು ಬೇಗ ಬಂದುಬಿಟ್ಟಿದ್ವಿ. ನೋಡಿ ಇವಾಗ ಮಾಮೂಲಿ ಅಳಿವಿನ ಪಾದ ತೊಳೆಯೋದಕ್ಕೆ ಅಂತ ಎಲ್ಲ ಸಾಮಾನೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಮಾಮೂಲಿ ನೀರು, ಚೊಂಬು ಅದೆಲ್ಲ ಬೇಕಲ್ಲ, ತಟ್ಟೆ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಇವರು ಹುಡುಗ ಅವರ ಅತ್ತೆ ಮಾವ, ಅಂದರೆ ಹುಡುಗಿಯ ಚಿಕ್ಕಪ್ಪ ಚಿಕ್ಕಮ್ಮ. ಆಲ್ಮೋಸ್ಟು ನಾನು ನೋಡಿರೋ ಪ್ರಕಾರ ಮದುವೆಗಳಿಗೆ ತಾಯಿ ಅಂದರೆ ಹುಡುಗಿಯವರ ಅಪ್ಪ ಅಮ್ಮನೇ ಕಾಲು ತೊಳೆಯೋದಿಲ್ಲ, ಚಿಕ್ಕಮ್ಮ ಚಿಕ್ಕಪ್ಪನೇ ತೊಳೆಯೋದು. ನಮ್ಮ ಮದುವೆಲ್ಲೂ ಕೂಡ ಹಾಗೇ ಇತ್ತು. ಒಂದೊಂದು ಕಡೆ ಒಂದೊಂಥರ ಶಾಸ್ತ್ರ ಇರುತ್ತೆ. ನಾನು ಹೇಳ್ತಿರೋದ್ರಲ್ಲಿ ನಮ್ಮ ಶಾಸ್ತ್ರ, ನೀವು ಶಾಸ್ತ್ರಗಳಲ್ಲಿ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಈ ಥರ ಅದೆಲ್ಲ ತೊಳೆದು ಪೂಜೆ ಮಾಡ್ತಾಯಿದ್ದಾರೆ ಅಳಿಯನಿಗೆ. ನೋಡಿ ಚೆನ್ನಾಗಿತ್ತು ನೋಡೋದಕ್ಕೆ. ನಮ್ಮ ಮದುವೆ ಟೈಮೆಲ್ಲ ನೆನಪಾಗ್ತಾ ಇತ್ತು. ಅಂದರೆ ನಾವು ಈ ಶಾಸ್ತ್ರಗಳ ಮಾಡಬೇಕಾದ್ರೆ ಹುಡುಗರ ಹತ್ರ ಇರಲ್ಲ. ಅಂದರೆ ಹುಡುಗನಿಗೆ ಪಾದ ಪೂಜೆ ಎಲ್ಲ ಮಾಡಬೇಕಾದ್ರೆ ನಾವು ಬೇರೆ ಕಡೆ ನಮಗೇನೋ ಶಾಸ್ತ್ರಗಳು ಮಾಡ್ತಾಯಿರ್ತಾರೆ. ಇದನ್ನೆಲ್ಲ ಬೇರೆಯವ್ರ ಮದುವೆಗಳಲ್ಲೇ ನೋಡೋದಕ್ಕಾಗೋದು. ಅದಕ್ಕೆ ಆಲ್ಮೋಸ್ಟ್ ಯಾವುದಾದ್ರೂ ಶಾಸ್ತ್ರಗಳು ಮಾಡ್ತಾಯಿದ್ರೆ ಮಿಸ್ ಮಾಡೋದಿಲ್ಲ, ಹೋಗಿ ನೋಡೋಣ ಅಂತ ನಾನು ನೋಡ್ತಾಯಿರ್ತೀನಿ. ನೋಡಿ ಇವಾಗ ಹುಡುಗಿನ ಮಾಮೂಲಿ ತಾಳಿ ಕಟ್ಟೋದಕ್ಕೆ ಮೊದಲೇ ಈ ಥರ ಹುಡುಗನದು 3 ರೌಂಡ್ ಎಲ್ಲ ಹೊಡೆದು ಏನೋ ಶಾಸ್ತ್ರಗಳಿರ್ತವೆ ಅದನ್ನೆಲ್ಲ ಮಾಡ್ತಾಯಿದ್ರು. ಏನೇ ಹೇಳಿ ಒಂದು ಹುಡುಗಿ ತವ್ರ ಮನೇಲಿ ಬೆಳೆದು ಚಿಕ್ಕ ವಯಸ್ಸಿಂದ ಏನು ಕೆಲಸ ಮಾಡಿರಲ್ಲ, ಅಡುಗೆ ಕಲ್ತಿರಲ್ಲ. ಆಲ್ಮೋಸ್ಟ್ ಹುಡುಗಿರ ಎಲ್ಲರೂ ಹಂಗೆ ಅಂತ ಹೇಳಲ್ಲ, ಸ್ವಲ್ಪ ಜನ ಕಲ್ತಿರ್ತಾರೆ, ಆದರೆ ಸ್ವಲ್ಪ ಜನ ಕಲ್ತಿರಲ್ಲ. ಆದರೆ ಗಂಡನ ಮನೇಲಿ ಹೋದ್ಮೇಲೆ ಅಡುಗೆ ಮಾಡಬೇಕು, ಕೆಲಸ ಮಾಡಬೇಕು, ಹಾಗೇ ಜಾಸ್ತಿ ಮನೇಲೇ ಕುತ್ಕೊಂಡು ನಟೆ ಹೊಡಿತಿರೋರು ಅದು ಇದು ಅಂತ ಕೆಲಸಗಳಿಗೂ ಕೂಡ ಹೋಗ್ತಾರೆ. ಏನೋ ಒಂಥರ ಖುಷಿನೂ ಆಗುತ್ತೆ, ಹಾಗೆ ಬೇಜಾರು ಆಗುತ್ತೆ. ಹಾಗೆ ತಾಳಿ ಕಟ್ಟಬೇಕಾದ್ರೆ ನಾನು ಹೇಳಲ್ಲ ಅಂತ ಅಂದ್ಕೊತೀವಿ. ಆದರೆ ಆ ಟೈಮ್ ಬಂದಾಗ ಖುಷಿಗಳು ಬರುತ್ತೋ ಅಥವಾ ನಮ್ಮ ತವ್ರ ಮನೆ ಬಿಟ್ಟು ಹೋಗ್ತಿದ್ದೀವಿ ಅನ್ನೋ ಬೇಜಾರುಗಳು ಬರುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಅಳು ಅಂತ ಬರುತ್ತೆ. ನಾನಂತೂ ಹೊತ್ತಿದ್ದೆ. ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಎಲ್ಲ ಹುಡುಗರು ಹೊತ್ತಿದ್ದಾರೆ. ಹೇಳ್ತಾರೆ ನಾನು ಹೇಳಲ್ಲ ಅಂತ. ನಾನು ಕೂಡ ಹಾಗೇ ಅಂತಿದ್ದೆ, ನಾನು ಹೇಳೋದಿಲ್ಲ ನೋಡ್ಕೊಳ್ಳಿ ಅಂತ ಮನೆಯವ್ರಿಗೆಲ್ಲ ಹೇಳ್ತಿದ್ದೆ. ಬಟ್ ತಾಳಿ ಏನಾದರೂ ಕತ್ತಿಗೆ ಬತ್ತಿದಾಗಲೇ ಅಳು ಬಂದ್ಬಿಡ್ತು. ಆದರೂ ಕೂಡ ಅದು ಜವಾಬ್ದಾರಿ, ಹಾಗೆ ಖುಷಿ ಸಂತೋಷನೂ ಕೂಡ ಆಗುತ್ತೆ. ನಮ್ಮ ಫ್ಯಾಮಿಲಿಯವರೆಲ್ಲ ಖುಷಿಯಾಗಿದ್ದಾರೆ ಅಂತ ನಮಗೂ ಕೂಡ ಸಮಾಧಾನ ಆಗುತ್ತೆ. ಹಾಗೆ ಕೂಡ ಮದುವೆ ಎಲ್ಲ ನೀಟಾಗಿಯೇ ಚೆನ್ನಾಗಿ ಮುಗೀತು. ಡೆಕೋರೇಷನ್ ಎಲ್ಲ ಕೂಡ ಹಾಗೇ ತುಂಬ ಚೆನ್ನಾಗಾಗಿತ್ತು. ಹಾಗೆ ದಾರು ಇದಕ್ಕೆ ಅಂತ ಹೋಗಿದ್ವಿ. ಅಂದರೆ ನಾನು ಮತ್ತು ನಮ್ಮ ಯಜಮಾನ್ರು ಒಂದು ಸತಿ ಹೋದ್ರಿ. ನಮ್ಮ ಮಾವ ಊರಿಗೆ ಹೊರಟೋಗಿದ್ರಲ್ಲ, ಅದಕ್ಕೇ ನಮ್ಮ ಅತ್ತೆ ಒಬ್ಬರು ಸಿಂಗಲ್ ಹೋಗಿದ್ರು. ನಾನು ನಮ್ಮ ಯಜಮಾನ್ರು ಫಸ್ಟ್ ಹೋಗಿ ದಾರ ಎಲ್ಲ ಉದ್ಬಿಟ್ಟು ಬಂದಿದ್ವಿ. ಅದಕ್ಕೇ ಬನ್ನಿ ಅಂದ್ಬಿಟ್ಟು ನಮ್ಮ ಅತ್ತೆ ದಾರ ಒಯ್ತಿರೋದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಫಸ್ಟ್ ಆ ಕಡೆಯಿಂದ ಆ ಕಡೆಗೆ ಹೊರಟೋಗ್ಬಿಟ್ಟಿದ್ದೆ. ನೋಡಿ ಇವಾಗ ನಮ್ಮ ಅತ್ತೆ ಬಂದು ದಾರ ಒಯ್ತಾರೆ. ಇದೆಲ್ಲ ಸಂಪ್ರದಾಯನ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋದೂ ಖುಷಿ ಆಗುತ್ತೆ. ಹಾಗೆ ಇದನ್ನೆಲ್ಲ ಬೇರೆಯವ್ರ ಶಾಸ್ತ್ರ ಮಾಡಬೇಕಾದ್ರೆ ನೋಡೋದಕ್ಕೂ ಖುಷಿ ಆಗುತ್ತೆ. ನಾವು ಮಾಡಬೇಕಾದ್ರೆ ಬರೀ ಆ ಕಡೆ ತಿರುಗಿ ಫೋಟೋ ತೆಗಿಬೇಕು, ಈ ಕಡೆ ತಿರುಗಿ ಫೋಟೋ ತೆಗಿಬೇಕು ಅನ್ನೋದೇ ಇರುತ್ತೆ. ದಾರ ಎಲ್ಲ ಹೋದ್ಮೇಲೆ ಮತ್ತೆ ಬಂದು ಟೈಮ್ ಆಗುತ್ತೆ ಬನ್ನಿ ಮನೆಗೆ ಹೋದಕ್ಕೆ ಅಂದ್ಬಿಟ್ಟು ಊಟಕ್ಕೆ ಹೋಗಿದ್ವಿ. ಊಟ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಊಟ ಆದಮೇಲೆ ಮನೆ ಕಡೆ ಹೊರಡೋಣ ಅಂದ್ಬಿಟ್ಟು ನಮ್ಮ ಗಡಿಲೇ ಹೊರಟ್ವಿ. ಅಂದರೆ ತುಂಬ ಬಿಸಿಲಿದ್ದೆ, ಬೇಗ ಬಂದುಬಿಡೋಣ ಅಂತ ಬಂದ್ವಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್.